ಸ್ನೇಹಿತರೆ, ಮಹಾಭಾರತ ಕಾಲದ ರಾಜ ಯಯಾತಿ ಹಾಗೂ ಆತನ ದಾನಶೂರತನ ಮತ್ತು ಆತನ ಮಗಳು ಮುದ್ದಿನ ರಾಜಕುಮಾರಿ ಮಾಧವಿಗೆ ಸಿಕ್ಕ ಒಂದು ವರ ಏನೆಂದರೆ, ಎಷ್ಟೇ ಮಕ್ಕಳನ್ನು ಹೆತ್ತರೂ ಕೂಡ ಪ್ರಸವದ ನಂತರ ಆಕೆಯ ಕನ್ಯತ್ವ ಮರಳುವುದು. ಇದು ಎರಡು ಕೂಡ ನಿಜವಾಗಿ ಒಳ್ಳೆಯ ವಿಷಯಗಳೇ. ಆದರೆ ಇದೇ ವಿಷಯಗಳು ಯಾವ ರೀತಿ ರಾಜಕುಮಾರಿ ಮಾಧವಿಯ ಬದುಕನ್ನು ಹರಿದು ತಿಂದು ಬದುಕನ್ನು ಮೂರಾ ಬಟ್ಟೆಯಾಗಿಸಿತು ಎಂಬುದಕ್ಕೆ ನಮ್ಮ ಇಂದಿನ ಕತೆ ಒಂದು ಒಳ್ಳೆಯ ಉದಾಹರಣೆ. ನಮಸ್ಕಾರ ಸ್ನೇಹಿತರೆ, ದೀವಟಿಗೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಷ್. ಸ್ನೇಹಿತರೆ, ಪುರಾಣಕ್ಕೆ ಸಂಬಂಧಿಸಿದ ರಾಮಾಯಣ ಮಹಾಭಾರತದ ಕಥೆಗಳನ್ನು ಜನರಿಗೆ ತಿಳಿಸುವ ಸದುದ್ದೇಶದಿಂದ ಈ ದೀವಟಿಗೆ ಚಾನೆಲನ್ನು ಆರಂಭಿಸಲಾಗಿದೆ. ಇಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸಲಿರುವ ಕತೆ ಚಂದ್ರವಂಶದ ರಾಜ ಯಯಾತಿಯ ಮಗಳು ಮಾಧವಿಯ ಕುತೂಹಲಭರಿತ ಜೀವನದ ಒಂದು ಭಾಗ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಬಹಳ ವರ್ಷಗಳ ಹಿಂದೆ ಚಂದ್ರವಂಶದಲ್ಲಿ ಯಯಾತಿ ಎಂಬ ರಾಜನಿದ್ದ. ಆತನಿಗೆ ಮಾಧವಿ ಎಂಬ ಮಗಳಿದ್ದಳು. ತುಂಬ ಚೆಲುವೆ, ಮುದ್ದಾದ ರಾಜಕುಮಾರಿ. ಎಲ್ಲ ಹುಡುಗಿಯರಂತೆ ಈ ರಾಜಕುಮಾರಿ ಕೂಡ ತನ್ನ ಜೀವನದಲ್ಲಿ ತುಂಬ ಸುಂದರವಾದ ಕನಸುಗಳನ್ನು ಕಂಡಿದ್ದಳು. ಯೋಗ್ಯನಾದ ಒಬ್ಬ ರಾಜಕುಮಾರನನ್ನು ವರಿಸಿ ಸುಂದರವಾದ ಜೀವನವನ್ನು ಸಾಗಿಸಬೇಕು ಎಂಬ ಆಶೋತ್ತರವನ್ನು ಇರಿಸಿಕೊಂಡಿದ್ದಳು. ಆದರೆ ಈ ರಾಜಕುಮಾರಿಯ ಬದುಕಿನಲ್ಲಿ ದುಸ್ವಪ್ನದಂತೆ ಕಾಡಿ ಕೊಲ್ಲಿಯಿಟ್ಟವ ಗಾಲವ ಎಂಬ ಒಬ್ಬ ಬ್ರಾಹ್ಮಣ ಯುವಕ. ಈ ಬ್ರಾಹ್ಮಣ ಯುವಕ ವಿಶ್ವಾಮಿತ್ರರಲ್ಲಿ ವಿದ್ಯೆ ಕಲಿಯುತ್ತಾ ಇದ್ದ. ಅಧ್ಯಯನ ಮುಗಿದ ತಕ್ಷಣ ಗುರುದಕ್ಷಿಣೆಯಾಗಿ ಏನು ಬೇಕು ಗುರುಗಳೇ ಎಂದು ಈ ಗಾಲವ ಕೇಳುತ್ತಾನೆ. ವಿಶ್ವಾಮಿತ್ರರು ಏನು ಬೇಡ ಎಂದು ಹೇಳುತ್ತಾರೆ. ಆದರೂ ಬಿಡದೆ ಏನು ಬೇಕು ಗುರುಗಳೇ ಕೇಳಿ ಎಂದು ಹೇಳುತ್ತಾನೆ. ವಿಶ್ವಾಮಿತ್ರರು ಮತ್ತೂ ಕೂಡ ಬೇಡ ಎನ್ನುತ್ತಾರೆ. ಆದರೆ ಗಾಲವ ಮತ್ತೆ ಒತ್ತಾಯಿಸಿ ವಿಶ್ವಾಮಿತ್ರರನ್ನು ಏನು ಬೇಕು ಗುರುಗಳೇ ಎಂದು ಕೇಳುತ್ತಾನೆ. ಸಿಟ್ಟಿಗೆದ್ದ ವಿಶ್ವಾಮಿತ್ರರು ಒಂದು ಅಸಾಧ್ಯವಾದ ಬೇಡಿಕೆಯನ್ನು ಇಡುತ್ತಾರೆ. ನನಗೆ ಚಂದ್ರನಂತೆ ಬೆಳ್ಳಗಿರುವ 800 ಶ್ವೇತ ಅಶ್ವಗಳು ಬೇಕು. ಆದರೆ ಅದರ ಒಂದು ಕಿವಿ ಕಪ್ಪಾಗಿರಬೇಕು. ಶ್ಯಾಮಕರ್ಣ ಎಂದು ಕರೆಯುತ್ತಾರೆ ಅಂತಹ ಅಶ್ವಗಳಿಗೆ. ಅಂತಹ 800 ಕುದುರೆಗಳನ್ನು ತಂದುಕೊಡು, ಆಗುತ್ತಾ ನಿನ್ನ ಕೈಯಲ್ಲಿ ಎಂದು ಕೇಳುತ್ತಾರೆ. ಕೋಲು ಕೊಟ್ಟು ಪೆಟ್ಟು ತಿಂದ ಪರಿಸ್ಥಿತಿಯಾಯಿತು ಗಾಲವನದ್ದು. ಆದರೂ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಸರಿ, ಅಲ್ಲಿಂದ ಶುರುವಾಯಿತು ಅಶ್ವಗಳ ಬೇಟೆ. ಎಲ್ಲಿ ಅಂತ ಹುಡುಕುವುದು 800 ಶ್ಯಾಮಕರ್ಣ ಅಶ್ವಗಳನ್ನು. ಆಗ ಅವನಿಗೆ ಸಿಕ್ಕವನೇ ಅವನ ಸ್ನೇಹಿತ ಗರುಡ ಎಂಬ ಒಬ್ಬ ಯುವಕ. ಆತ ಗಾಲವನನ್ನು ಇದೇ ಚಂದ್ರವಂಶದ ರಾಜ ಯಯಾತಿಯ ಬಳಿ ಒಯ್ಯುತ್ತಾನೆ. ಯಯಾತಿ ತುಂಬ ಹಿಂದಿನಿಂದಲೂ ದಾನಶೂರ ಎಂಬ ಬಿರುದನ್ನು ಪಡೆದಿರುತ್ತಾನೆ. ಅವನ ಆಸ್ಥಾನಕ್ಕೆ ಬಂದವರಿಗೆ ಏನನ್ನು ಕೊಡದೆ ಬರಿಗೈಯಲ್ಲಿ ಕಳುಹಿಸ್ತಾ ಇರಲಿಲ್ಲ. ಇದನ್ನು ತಿಳಿದ ಗರುಡ ಗಾಲವನನ್ನು ನೇರವಾಗಿ ಯಯಾತಿಯ ಬಳಿಗೆ ಒಯ್ಯುತ್ತಾನೆ. ಯಯಾತಿ ಏನು ಎತ್ತ ಎಂದು ವಿಚಾರಿಸದೆ, ಬೇಡಿಕೆ ಏನು ಎಂದು ತಿಳಿದುಕೊಳ್ಳದೆ ನೇರವಾಗಿ ಈಡೇರಿಸುವ ಭರವಸೆ ಕೊಡುತ್ತಾನೆ. ಆಗ ಗಾಲವ ಕೇಳುತ್ತಾನೆ, ನನಗೆ 800 ಶ್ಯಾಮಕರ್ಣದ ಅಶ್ವಗಳು ಬೇಕು ಎಂದು. ರಾಜನಿಗೆ ಚಿಂತೆಯಾಗುತ್ತದೆ. ಹೇಗಾದರೂ ಬ್ರಾಹ್ಮಣರು ಬರಿಗೈಯಲ್ಲಿ ಕಳುಹಿಸುವುದು ಅಸಾಧ್ಯ, ಸರಿಯಲ್ಲ ಎಂದು ಯೋಚಿಸಿ ಒಂದು ಉಪಾಯ ಹೂಡುತ್ತಾನೆ. ತನ್ನ ಮಗಳು ಮಾಧವಿಯನ್ನು ನೀನು ಕೊಂಡು ಹೋಗು. ಯಾವ ದೊರೆಯ ಬಳಿ ನಿನಗೆ 800 ಶ್ಯಾಮಕರ್ಣದ ಅಶ್ವಗಳು ದೊರೆಯುತ್ತವೆಯೋ ಆ ರಾಜನಿಗೆ ನನ್ನ ಮಗಳನ್ನು ಕೊಟ್ಟು ಕುದುರೆಗಳನ್ನು ಪಡೆದುಕೋ ಎಂದು. ಅಲ್ಲಿಂದ ಶುರುವಾಗುತ್ತದೆ ಮಾಧವಿಯ ದುಃಖದ ಕಥೆಗಳು. ಒಂದು ಸರಕನ್ನು ಕೊಡುವ ಹಾಗೆ ತನ್ನ ಮಗಳು, ಮುದ್ದಿನ ಮಗಳು ರಾಜಕುಮಾರಿ ಮಾಧವಿಯನ್ನು ಯಯಾತಿ ಗಾಲವನ ಕೈಗೆ ಒಪ್ಪಿಸುತ್ತಾನೆ. ಸರಿ, ಗಾಲವ, ಗರುಡ ಮತ್ತು ರಾಜಕುಮಾರಿ ಮಾಧವಿ ಅಲ್ಲಿಂದ ಹೊರಡುತ್ತಾರೆ. ತನ್ನ ದುಸ್ಥಿತಿಗೆ ಕಣ್ಣೀರುಡುತ್ತಾ ಮಾಧವಿ ಗಾಲವನ ಬೆನ್ನ ಹಿಂದೆ ಹೊರಡುತ್ತಾಳೆ. ಗಾಲವ ಅಲ್ಲಿಂದ ನೇರವಾಗಿ ಅಯೋಧ್ಯೆಗೆ ತಲುಪುತ್ತಾನೆ. ಅಯೋಧ್ಯೆಯಲ್ಲಿ ಆ ಹೊತ್ತಿಗೆ ಹರ್ಯಶ್ವ ಎಂಬ ರಾಜ್ಯವಾಳುತ್ತಾ ಇದ್ದ. ಅವನ ಬಳಿ ಗಾಲವ ಮಾಧವಿಯನ್ನು ಒಪ್ಪಿಸಿ ನನಗೆ 800 ಕುದುರೆಗಳು ಬೇಕೆಂದು ಹೇಳುತ್ತಾನೆ. ಆದರೆ ಆತನ ಬಳಿ ಇದ್ದದ್ದು 200 ಶ್ಯಾಮಕರ್ಣ ಅಶ್ವಗಳು ಮಾತ್ರ. ಅದಕ್ಕಾಗಿ ಗಾಲವ ಒಂದು ಉಪಾಯ ಹೂಡುತ್ತಾನೆ. 1 ವರ್ಷದ ಮಟ್ಟಿಗೆ ಮಾಧವಿಯನ್ನು ನೀನು ಇಟ್ಟುಕೊಳ್ಳು. ಒಂದು ಪುತ್ರ ಸಂತಾನವನ್ನು ಪಡೆದ ನಂತರ ಮಾಧವಿಯನ್ನು ನನಗೆ ಒಪ್ಪಿಸು. ಅದರ ಬದಲಾಗಿ ನನಗೆ 200 ಶ್ಯಾಮಕರ್ಣ ಅಶ್ವಗಳನ್ನು ಕೊಡುವಂತ. ರಾಜನು ಒಪ್ಪುತ್ತಾನೆ. ಮಾಧವಿಯನ್ನು ತನ್ನ ಬಳಿ ಇರಿಸಿಕೊಳ್ಳುತ್ತಾನೆ. ಅಲ್ಲಿಗೆ ತನ್ನ ಜೀವನ ಒಂದು ದಡ ಸೇರಿತು ಅಂತ ಮಾಧವಿಗೆ ಕೂಡ ಖುಷಿಯಾಗುತ್ತದೆ. 1 ವರ್ಷಗಳ ನಂತರ ಮಾಧವಿ ವಸುಮನ ಎಂಬ ಮಗನಿಗೆ ಜನ್ಮ ನೀಡುತ್ತಾಳೆ. ಆದರೆ ಇಲ್ಲೊಂದು ತಿರುವಿದೆ. ಮಾಧವಿಗೆ ಮೊದಲಿನಿಂದಲೇ ಒಂದು ವರ ಇತ್ತು. ನೀನು ನಿನ್ನ ಜೀವನದಲ್ಲಿ ಎಷ್ಟು ಮಗುವನ್ನು ಹೆತ್ತರೂ ಕೂಡ ಮಗುವನ್ನು ಹೆತ್ತ ನಂತರ ನಿನ್ನ ಕನ್ಯತ್ವವನ್ನು ನೀನು ಮರಳಿ ಪಡೆಯುವೆ ಎಂಬ ವರ. ಇದೇ ವರ ಮಾಧವಿಗೆ ಶಾಪವಾಗಿ ಕಾಡುತ್ತದೆ. ಈ ವರದ ಅರಿವು ಗಾಲವನಿಗೆ ಮೊದಲಿನಿಂದಲೇ ಇತ್ತು. ಅದಕ್ಕಾಗಿ 1 ವರ್ಷದ ನಂತರ ಮಗುವನ್ನು ಪಡೆದ ನಂತರ ಮಾಧವಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗಬಹುದು. ಹೇಗೂ ಕನ್ಯತ್ವ ಮರುಕಳಿಸಿ ಇರುತ್ತದಲ್ಲ, ಇನ್ನೊಂದು ರಾಜನಿಗೆ ಕೊಡಬಹುದು ಎಂದು ಗಾಲವನ ಕುತಂತ್ರವಾಗಿತ್ತು. 1 ವರ್ಷದ ನಂತರ ಮಗುವಾದ ನಂತರ ಮಾಧವಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾಳೆ. ನಾನೊಂದು ದಡ ಸೇರಿದೆ ಅಂತ ಆಕೆಗೆ ಅನಿಸುತ್ತದೆ. ಆ ಹೊತ್ತಿಗೆ ಗಾಲವ ಮತ್ತೆ ಬರುತ್ತಾನೆ. ಮಾಧವಿಯನ್ನು ಅಲ್ಲಿಂದ ಮತ್ತೆ ಕರೆದೊಯ್ಯಲು ಅಣಿಯಾಗುತ್ತಾನೆ. ಇದನ್ನು ಕೇಳಿದ ಮಾಧವಿಗೆ ಬರಸಿಡಿಲು ಬಡಿದಂತೆ ಆಗುತ್ತದೆ. ಆದರೂ ಮರುಮಾತಾಡದೆ ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ಮಾಧವಿ ಗಾಲವನೊಂದಿಗೆ ಅಲ್ಲಿಂದ ಮತ್ತೆ ಹೊರಡುತ್ತಾಳೆ. ಅಲ್ಲಿಂದ ನೇರವಾಗಿ ಗರುಡ ಮತ್ತು ಗಾಲವ ಸೇರಿಕೊಂಡು ಮಾಧವಿಯನ್ನು ಕಾಶಿರಾಜನತ್ತ ಒಯ್ಯುತ್ತಾರೆ.
ಆ ಹೊತ್ತಿಗೆ ಕಾಶಿಯನ್ನು ದಿವೋದಾಸ ಎಂಬ ರಾಜ್ಯ ಆಳುತ್ತಿದ್ದ. ಆತನ ಬಳಿ ಕೂಡ 200 ಶಾಮಕರ್ಣ ಅಶ್ವಗಳು ಮಾತ್ರ ಇದ್ದವು. ಆ 200 ಶಾಮಕರ್ಣ ಅಶ್ವಗಳ ಬದಲಿಗೆ ಮಾಧವಿಯನ್ನು ರಾಜನಿಗೆ ಒಪ್ಪಿಸಿ 1 ವರ್ಷದ ಮಟ್ಟಿಗೆ ಇಟ್ಟುಕೋ, ಒಂದು ಪುತ್ರ ಸಂತಾನದ ನಂತರ ನನಗೆ ಮರಳಿ ಒಪ್ಪಿಸು, 200 ಅಶ್ವಗಳನ್ನು ನನಗೆ ಕೊಡು ಎಂದು ಹೇಳುತ್ತಾನೆ. ರಾಜ ಸಂತೋಷದಿಂದ ಒಪ್ಪುತ್ತಾನೆ. ಅಲ್ಲಿ ಮಾಧವಿ ಪ್ರತರ್ಧನ ಎಂಬ ಒಂದು ಮಗುವಿಗೆ ಜನ್ಮ ಕೊಟ್ಟು ಮತ್ತೆ ಅಲ್ಲಿಂದ ಹೊರಡಬೇಕಾಗುತ್ತದೆ. ಅಲ್ಲಿಂದ ಗಾಲವ ನೇರವಾಗಿ ಆಕೆಯನ್ನು ಭೋಜರಾಜನ ಬಳಿ ಒಯ್ಯುತ್ತಾಳೆ. ಭೋಜರಾಜನ ಬಳಿ ಕೂಡ ಕೇವಲ 200 ಅಶ್ವಗಳು ಮಾತ್ರ ಇದ್ದವು. ಅಲ್ಲಿ ಗಾಲವ ಮಾಧವಿಯನ್ನು ಆ ರಾಜನಿಗೆ ಒಪ್ಪಿಸಿ ಅವನಿಂದ 200 ಅಶ್ವಗಳನ್ನು ಪಡೆಯುತ್ತಾನೆ. ಅಲ್ಲಿ ಮಾಧವಿಯು ಚರಿತ್ರೆಯಲ್ಲಿಯೇ ದಾನಶೂರನಾದ ಶಿಬಿ ಎಂಬ ಚಕ್ರವರ್ತಿಯನ್ನು ಮಗನಾಗಿ ಪಡೆಯುತ್ತಾಳೆ. 1 ವರ್ಷದ ನಂತರ ಗಾಲವ ಮತ್ತೆ ಬರುತ್ತಾನೆ, ಮಾಧವಿಯನ್ನು ಅಲ್ಲಿಂದ ಮತ್ತೆ ಕರೆದೊಯ್ಯಲು. ಇನ್ನು ಯಾರ ಬಳಿ ಕೊಂಡೊಯ್ಯುವುದು? ಎಲ್ಲಿ ಊರೂರು ಹುಡುಕಿದರೂ ಕೂಡ ಗಾಲವನಿಗೆ ಮತ್ತೆ ಶಾಮಕರ್ಣ ಹಯಗಳು ಸಿಗಲೇ ಇಲ್ಲ. ಇನ್ನೇನು ಮಾಡುವುದು? ವಿಷಯವನ್ನು ವಿಶ್ವಾಮಿತ್ರರಿಗೆ ತಿಳಿಸುವ ಎಂದು ಅಲ್ಲಿಂದ ಹೊರಡುತ್ತಾನೆ. ದಾರಿ ಮಧ್ಯೆ ಇದೇ ಗರುಡ ಗಾಲವನಿಗೆ ಇನ್ನೊಂದು ಉಪಾಯ ಸೂಚಿಸುತ್ತಾನೆ. ಹೇಗೂ ನಿನ್ನಲ್ಲಿ 600 ಕುದುರೆಗಳಿವೆ, ಇನ್ನು 200 ಕುದುರೆಗಳ ಬದಲಾಗಿ ಮಾಧವಿಯನ್ನೇ ವಿಶ್ವಾಮಿತ್ರರಿಗೆ ಒಪ್ಪಿಸಿದರೆ ಹೇಗೆ? 1 ವರ್ಷದ ಮಟ್ಟಿಗೆ ಇಬ್ಬರು ಗೆಳೆಯರು ಸೇರಿ ಇದೇ ಕುತಂತ್ರವನ್ನು ಮುಂದುವರಿಸುತ್ತಾರೆ. ವಿಶ್ವಾಮಿತ್ರರ ಬಳಿ ಹೋಗಿ 600 ಕುದುರೆಗಳಿವೆ ಗುರುಗಳೇ, ಇನ್ನು 200 ಅಶ್ವಗಳ ಬದಲಿಗೆ ನೀವು ಈ ಮಾಧವಿಯನ್ನು ಇಟ್ಟುಕೊಳ್ಳಿ 1 ವರ್ಷದ ಮಟ್ಟಿಗೆ ಎಂದು ಹೇಳುತ್ತಾನೆ. ವಿಶ್ವಾಮಿತ್ರರು ಕೂಡ ಸಂತೋಷವಾಗಿ ಒಪ್ಪುತ್ತಾರೆ. 1 ವರ್ಷದ ಮಾಧವಿ ಮತ್ತು ವಿಶ್ವಾಮಿತ್ರರ ಸಂಸಾರದಲ್ಲಿ ಅಷ್ಟಕ ಎಂಬ ಒಂದು ಪುತ್ರನನ್ನು ಪಡೆಯುತ್ತಾಳೆ. 1 ವರ್ಷದ ನಂತರ ಗಾಲವ ಬಂದು ಮಾಧವಿಯನ್ನು ಮತ್ತೆ ಅವಳ ತಂದೆ ಯಯಾತಿಯ ಬಳಿ ಕೊಂಡೊಯ್ಯುತ್ತಾನೆ. ತನ್ನ ಒಂದು ಮಾತಿನಿಂದಾಗಿ ಮಾಧವಿಯ ಜೀವನ ಯಾವ ರೀತಿ ಹರಿದ ಬಟ್ಟೆ ಅಂತಾಯಿತು ಎಂದು ರಾಜ ಚಿಂತಿಸುತ್ತಾನೆ. ಆದರೂ ಮಾಧವಿಗೆ ಜೀವನದಲ್ಲಿ ಏನಾದರೂ ಆಸರೆ ಬೇಕೆಂದು ಒಂದು ಸ್ವಯಂವರ ಏರ್ಪಡಿಸುತ್ತಾನೆ. ಮಾಧವಿಗೋ ಜೀವನ ಸಾಕಾಗಿ ಹೋಗಿತ್ತು. ಸಿಕ್ಕ ಕಡೆ ಸಂಸಾರ ಮಾಡಿ ಅವಳು ಸೋತು ಹೋಗಿದ್ದಳು. ಅವಳಿಗೆ ಜೀವನದಲ್ಲಿ ವೈರಾಗ್ಯ ಮೂಡಿತ್ತು. ಸ್ವಯಂವರ ಮಂಟಪದಲ್ಲಿ ಮಾಲೆ ಹಿಡಿದ ಮಾಧವಿಗೆ ತಕ್ಷಣ ಏನು ಹೊಳೆಯಿತೋ ಏನು, ಅಲ್ಲಿಂದ ನೇರವಾಗಿ ಮಾಲೆಯನ್ನು ಬಿಸಾಡಿ ಕಾಡಿನತ್ತ ಓಡುತ್ತಾಳೆ. ಆ ನಂತರ ಮಾಧವಿ ಕಾಡಿನಲ್ಲಿ ತಪಸ್ಸನ್ನು ಆಚರಿಸಿ ದೀರ್ಘಕಾಲ ಪುಣ್ಯವನ್ನು ಸಂಪಾದಿಸುತ್ತಾಳೆ. ಮುಂದೆ ಈ ಪುಣ್ಯವೇ ರಾಜ ಯಯಾತಿಗೆ ಒಂದು ಉಪಕಾರವಾಗುತ್ತದೆ. ರಾಜ ಯಯಾತಿ ಸ್ವರ್ಗಸ್ಥನಾದ ನಂತರ ಆತನಿಗೆ ಸ್ವರ್ಗದಲ್ಲಿ ಸರಿಯಾದ ಸ್ಥಳ ಸಿಗದೆ ಅಲ್ಲಿಂದ ಅವನು ಕೆಳಗೆ ದೂಡಲ್ಪಡುತ್ತಾನೆ. ಕೆಳಗೆ ಬಿದ್ದ ಯಯಾತಿಯನ್ನು ಇದೇ ಮಾಧವಿ ತನ್ನ ತಪಸ್ಸಿನ ಪುಣ್ಯಫಲದಿಂದ ಮತ್ತೆ ಮರಳಿ ಸ್ವರ್ಗಲೋಕಕ್ಕೆ ಕಳುಹಿಸುತ್ತಾಳೆ. ಈ ರೀತಿಯಾಗಿ ಮಾಧವಿಯ ಜೀವನ ಸಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ.